ಸೊ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಬಂದು ಕಾಮಿಡಿ ಮಾಡೋದು ಒಂದ್ ಆಂಗಲ್ ನಾವು ನೋಡಿದ್ರೆ ಸೊ ನೀವ್ ಹೇಗೆ ನಿಮ್ ಜೊತೆಗೆ ಹೇಗಿರ್ತಾರೆ ಇವರಾ ಯಾ ನನ್ನ ಜೊತೆಗೆ ಜಾಸ್ತಿ ಇರಲ್ಲ, ಅವ್ರ ಫ್ರೆಂಡ್ಸ್ ಜೊತೆನೆ ಜಾಸ್ತಿ ಇರೋದು. ನನ್ನ ಜೊತೆ ಇದ್ದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ 50-50 ತುಂಬಾ ಸೀರಿಯಸ್ ಆಗು ಇರ್ತಾರೆ. ಅಂದ್ರೆ ಇವ್ರು ಯಾವಾಗ ಹೆಂಗಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಆಕ್ಚುಲಿ. ಸೀರಿಯಸ್ ಆಗು ಇರ್ತಾರೆ, ತಮಾಷೆ ಮಾಡೋ ಟೈಮ್ ತಮಾಷೆನೂ ಮಾಡ್ಕೊಂಡಿರ್ತಾರೆ ಈಕ್ವಲ್. ಬಟ್ ನಾನ್ ಕೇಳಿರೋ ಮಟ್ಟಿಗೆ ಕಾಮಿಡಿಯನ್ಸ್ ಎಲ್ಲ ರಿಯಲ್ ಲೈಫ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಸೀರಿಯಸ್ ಆಗಿರ್ತಾರೆ ಅಂತ ಕೈಂಡ್ ಆಫ್. ನಂಗೂ ಹಂಗೆ ಅನ್ನಿಸ್ತು. ಯಾಕಂದ್ರೆ ಕರೆಕ್ಟ್ 2 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು, 3 ಗಂಟೆ ಸ್ಟಾರ್ಟ್ ಮಾಡ್ಬೇಕು. ನೀವಿಬ್ರು ಮಾತಾಡಿದ್ರಾ? ಇವರಿಬ್ರು ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಅಂತಿಲ್ಲ, ನಮ್ಗೇನಂದ್ರೆ ಬೇರೆಯವ್ರಿಗೆ ಟೈಮ್ ಕೊಟ್ಟಿರ್ತೀವಿ. ಅಂದ್ರೆ ಅಲ್ಲೂ ಒಂದು ನಗ್ಸುವಂತ ಕಾರ್ಯಕ್ರಮ ಒಪ್ಪಿರ್ತೀವಲ್ವಾ, ಅವರು ಬರ್ತಾ ಇದಾರೆ, ಇಷ್ಟೊತ್ತಿಗೆ ಬರ್ತಾರೆ, ಇಷ್ಟು ಬಂದು ಆಕ್ಚುಲಿ ಯಾವಾಗಲೂ ಲೇಟ್ ಮಾಡೋದು. ನಾವು ಕಾದಿರೋದು 3 ಜನ ಅಷ್ಟೇ. ನಾನು ಲೇಟ್ ಮಾಡಿದ್ದೇನೆ ಅಷ್ಟೇ, ಅಪರೂಪಕ್ಕೆ. ಓಕೆನಾ? ಇವಾಗ ಮಾತಾಡ್ಬೇಕಿಬ್ರು? ಇಲ್ಲ ನಾವೇನು ಏನು ಮಾತಾಡ್ತೀವಿ, ಚೆನ್ನಾಗಿದ್ದೀವಿ ನಾವು, ಅದೇನಿಲ್ಲ. ಸುಳ್ಳು ಹುಡುಗಿ ಏಕೆ ಇಲ್ಲ ಹೇಳಿದ್ರು ಬಂದರೆ ಟೈಮಿಂಗ್ಸ್ ಮೇಯ್ನು. ಅಂದರೆ ನಾವು ಲೇಟ್ ಮಾಡ್ತೀವಲ್ಲೋ, ಯಾವುದೋ ಒಂದು ಲೇಜಿ ಅನ್ನೋ ಜಾಗದಲ್ಲಿ ನಾವು ಲೇಟ್ ಮಾಡ್ಬೋದು. ಬಟ್ ಇಲ್ಲಿ ನ್ಯೂಸ್ ಅಂದರೆ ಇಂತಿಷ್ಟು ಟೈಮ್ ಕೊಟ್ಟಿದ್ದೀವಿ ಅಂದರೆ, ಯಾಕೆಂದರೆ ನೀವು ಗೊತ್ತಲ್ಲ, ನ್ಯೂಸ್ ಅಂದಮೇಲೆ ಭಯನೇ ಅಲ್ವಾ. ಬೇಗ ಬಂದರೆ ಒಳ್ಳೆ ಟೈಮಿಗೆ ಬರ್ತಾರೆ ವಿನೋದ್ ಗೊಬ್ರಗಾಲ, ಅವ್ರ ಒಂದು ಟೈಮಿಂಗ್ಸು ಭಾಳ ಇಷ್ಟ ಆಗುತ್ತೆ. ಲೇಟಾಗಿ ಬರ್ತಿದ್ರೆ ಬೇಜವಾಬ್ದಾರಿ ಮನುಷ್ಯ ವಿನೋದ್ ಗೊಬ್ರಗಾಲ ಅಂತೇಳಿ ಆಮ್ಲೆಟ್ ಎಗ್ಗುರ್ಜಿ ಮಾಡಿದ್ರೆ ಮಾಡ್ಬಿಡ್ತೀರಿ ಅಂತ ಭಯಕ್ಕೆ ಬೇಗ ಹೋಗೋದ, ಬೇಗ ಬನ್ನಿ ಗಿಲಿ ಶೋಗೆ ಕಲರ್ಸ್ ಅಲ್ಲಿ ಯಾವ್ಯಾವ ಶೋ ಮಾಡಿದಾರೆ ಇದುವರೆಗೂ ಯಾವ್ದಕ್ಕೂ ಆನ್ ಟೈಮ್ ಇವ್ರು ಹೋಗಿಲ್ಲ. ನನಗೆ ಕಾಲ್ ಬರುತ್ತೆ, ಪ್ಲೀಸ್ ಅವ್ರಿಗೊಂಚೂರು, ಯಾಕಂದ್ರೆ ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡಿರ್ತಾರೆ, ಪ್ಲೀಸ್ ಕಾಲ್ ಮಾಡಿ. ಕಾಲ್ ಮಾಡ್ತಾರೆ ಅಂತಲ್ಲ, ನನಗೆ ಆದಂಥ ಒಂದು ಟೈಮ್ ಫಿಕ್ಸ್ ಮಾಡಿರ್ತೀನಿ. ಯಾಕಂದರೆ ಅಲ್ಲಿ ವಾತಾವರಣ, ಈಗ ಇಲ್ಲಿ ವಾತಾವರಣ ನಿಮ್ಗೆ ಹೆಂಗೆ ಗೊತ್ತು, ನಂಗೆ ಅಲ್ಲಿ ವಾತಾವರಣ ನಂಗೆ ಗೊತ್ತು. ನಮ್ಮ ಹುಡುಗರು ನಮ್ಗೆ ಗೊತ್ತಿಲ್ಲ, ಅವ್ರು ಯಾವ ಟೈಮು ಬಂದು ಸ್ಟುಡಿಯೋ ಗೇಟಿಗೆ ಓಪನ್ ಮಾಡ್ತಾರೆ ನಮ್ಗೆ ಗೊತ್ತು. 6 ಗಂಟೆಗೆ ಬನ್ನಿ ಅಂದ್ರೆ 6 ಗಂಟೆಗೆ ಹೋಗಿವಿ, ನೀವು ವಾಚ್ಮನೇ ಬಂದಿಲ್ಲ ಅಲ್ಲಿ. ಓಕೆ, ಅವನೇ ಕೀ ಕೊಟ್ಬಿಟ್ಟು ಅಣ್ಣ ಇನ್ನು ನೆಕ್ಸ್ಟ್ ವಾಚ್ಮನ್ ಬರೋ ಗಂಟೆ ಇಲ್ಲಿ ಕೂತ್ಕೋಣ ಅಂದ್ಬಿಟ್ಟು ಹೋಯ್ತಾನೆ. ನಾನು 6 ಗಂಟೆಗೆ ಹೋಗಿ. ಅಲ್ಲ, ಇವ್ರದ್ದೊಂದು ಇದೇನು ಗೊತ್ತಾ, ಇವಾಗ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗ್ಬಿಟ್ಟಿರುತ್ತೆ ಅನ್ಕೊಳ್ಳಿ, ಅದನ್ನ ನೈಸಾಗಿ ಜಾರ್ಕೊಂಡ್ಬಿಡ್ತಾರೆ. ಅಲ್ಲ, ಇಲ್ಲಿ ನಮ್ಮ ಮಿಸ್ಟೇಕ್ ಮಾತಾಡಕ್ ಬಂದಿಲ್ಲ, ಅವ್ರು ಕೇಳಿದಕ್ಕೆ ನಾನು ಆನ್ಸರ್ ಕೇಳಕ್ಕೆ ಮನೆ ಕರ್ಸ್ಕೊಂಡು ಕುಂತ್ಕೊಂಡು ಕಾಫಿ ಟೀ ಕುಡ್ಕೊಂಡು ನಮ್ಮ ಮಿಸ್ಟೇಕು ನಮ್ದು ಏನದೆ ಅದು ಇದೆಲ್ಲ ಮಾತಾಡ್ಕೊಳ್ಳೋದ. ಹಬ್ಬ ಮಾಡೋಣ ಬನ್ನಿ, ಗಣಪತಿ ಮಾಡೋಣ, ರಂಗೋಲಿ ಬಿಡೋಣ. ರಂಗೋಲಿ ಬಿಡ್ತೀನಿ ನಾನು, ಬಿಡ್ತೀನಿ, ಅವ್ರು ಬಿಡ್ಲಿ ನಾನು ಬಿಡ್ಲಿ, ನೋಡ್ತೀನಿ. ಈಗ ಹೆಣ್ಮಕ್ಳು ಚಾಲೆಂಜ್, ನಿಮ್ಮಿಬ್ರಿಗೂ ಚಾಲೆಂಜ್. ಗೌರಮ್ದಿರ್ ನೀವು ಹೆಣ್ಮಕ್ಳು ತಾನೆ, ನಾನು ಅಚ್ಚು ಬಂದಿರುತ್ತಲ್ಲ ರಂಗೋಲಿ, ಅದು ಹಾಕಿ ಪೌಡರ್ ಹಾಕಿದ್ರೆ ಫಿನಿಶ್ ಅಷ್ಟೇ. ಟೈಮ್ ಎಲ್ಲ ವೇಸ್ಟ್ ಎಲ್ಲ ಏನಾಗಿದೆ, ಎಲ್ಲರಿಗೂ ಹುಚ್ಚು ಬರ್ತಾ ಇರೋದು ಹಿಂಗೆ. ಏನು ಹುಚ್ಚು? ಹಚ್ಚು ಬಂದವಲ್ಲ, ಹಚ್ಚು ಬಂದಿರೋದಕ್ಕೆಲ್ಲ ಹುಚ್ಚು ಬಂದಂಗೆ ಆಡ್ತೀವಿ. ನೋಡಿ ಒಂದು ಮಾತು ಹೇಳ್ತೀನಿ, ಹಬ್ಬ ಗೌರಿ ಹಬ್ಬ ಅಂದ್ರೆ ನಿಮ್ ಬೆಳಿಗ್ಗೆ ಎದ್ದ ತಕ್ಷಣನೇ ಮನೆ ಮುಂದೆ ರಂಗೋಲಿ ಹಾಕಿ, ಆ ಪುಟ್ಟ ತೊಪ್ಪೆ ತಗೊಂಡ್ ಬಂದು ಅದ್ರಲ್ಲಿ ಗಣಪತಿ ಮಾಡಿ, ಫಸ್ಟ್ ಪೂಜೆ ಗಣಪತಿ. ಅದು ಈ ಗಣಪತಿ ಎಲ್ಲ ನಮ್ಗೆ ಮೇನು, ಆ ತೊಪ್ಪೆಲಿ ಗರ್ಕೆ ಇಟ್ಟು ಮಾಡ್ತಾರಲ್ಲ ಆ ಗಣಪತಿ ಶ್ರೇಷ್ಠವಾದದ್ದು ಅಂತ ನಾವು ಅದು ಕೈ ಮುಗಿಬೇಕು. ಎಷ್ಟೋ ಜನ ಗೊತ್ತಿಲ್ಲ, ತೊಪ್ಪೆ ಹೇಳ್ತಾರದ, ತೊಪ್ಪೆ ಎಲ್ಲೂ ಇಲ್ಲ ಅಣ್ಣ, ಈ ಗಣಪತಿ ತಂದು ಕೂರ್ಸೋಣ ಅನ್ನೋ ಥರ ಆಗ್ಬಿಟ್ಟವ್ರೆ. ಹಳ್ಳಿ ಕಡೆ ಬನ್ನಿ, ನಮ್ಮ ಗೊಬ್ಬರಗಾಲಕ್ಕೆ, ನಮ್ಮ ಸುತ್ತ ಗೊಬ್ಬರಗಾಲ ಅಂತಲ್ಲ, ನಮ್ಮ ಹಳ್ಳಿ ಕಡೆ ಬನ್ನಿ. ನಾವು ಇನ್ನೂ ಅದ್ದೂರಿಯಾಗಿ ಹಬ್ಬ ಹುಣ್ಣಿಮೆಗಳನ್ನು ನಾನು ನೋಡಿದ್ದೆಲ್ಲಿ ಅಂತಂದರೆ, ಪ್ರತಿ ಹಬ್ಬಗಳಲ್ಲೂ ನಾವು ಎಂಜಾಯ್ ಮಾಡಿದ್ದು. ಆ್ಯಕ್ಚುಲಿ ನಾನು ಜಾಸ್ತಿ ನಮ್ಮ ಗೊಬ್ಬರಗಾಲದಲ್ಲೆಲ್ಲ ಬೆಳೆದಿದ್ದು ಚುಂಚನಗಟ್ಟೆ ಶ್ರೀರಾಮ್ಪುರದಲ್ಲಿ. ಅದಾದಮೇಲೆ ಈ ಹಬ್ಬ ಹುಣ್ಣಿಮೆಗಳೆಲ್ಲ ಹರಿದಿನಕ್ಕೆ ಬರ್ತಿದ್ದು ನಮ್ಮ ತಾಯಿಯವರು ಹೊಸವಳಲು ಕೇರ್ಪೇಟೆ. ನಮ್ಮ ಅತ್ತೆ ಮಕ್ಕಳು ನಾವೆಲ್ಲ ಅಲ್ಲೇ ಇದ್ದು, ನಾನು ಆ್ಯಕ್ಚುಲಿ ಅಲ್ಲೇ ಇದ್ದಿದ್ದು. ಅಲ್ಲಿ ನೋಡಬೇಕು ನೀವು ಹಬ್ಬ. ಬೃಂದಾವನ, ಇದು ತುಳಸಿ ಕಟ್ಟೆ ಪೂಜೆ ಅಂದರೆ ಅವತ್ತೊಂದು ತೇರು, ವಾರನೂ ದೇವರುಗಳ ಮೆರವಣಿಗೆ, ಅವೆಲ್ಲ ನೋಡ್ಕೊಂಡು ಬೆಳೆದಿರೋಂಥದ್ದು. ಮತ್ತು ವಿಜೃಂಭಣೆಯಿಂದ ಅಂತ ಅಲ್ಲದೆ ಹೋದ್ರು, ಹಬ್ಬದ ವಾತಾವರಣ, ಒಂದು ದೇವ್ರ ಮೆರವಣಿಗೆ ಹೋಯ್ತು ಅಂದರೆ ಎಲ್ಲ ಕೂಡಿ ಹಬ್ಬದ ಥರನೇ ಮಾಡೋರು. ಸೊ ಅಲ್ಲಿಂದ ನನಗೆ ಇದು ಕಲೆ ಬಗ್ಗೆ ಜಾಸ್ತಿ ಆಸೆ ಹುಡ್ತು. ನಮ್ಮ ಹೊಸವಳಲ್ಲಿ ನಾಟಕಗಳು ಮಾಡೋರು, ಸಾಮಾಜಿಕ ನಾಟಕ, ಕುರುಕ್ಷೇತ್ರಗಳು, ಶನಿದೇವ್ರ ನಾಟಕ. ನಮ್ಮ ಮಾವ ಆ್ಯಕ್ಚುಲಿ ನಮ್ಮ ನಾಗರಾಜ್ ಮಾವ ತಬಲಾ, ನಮ್ಮ ತಾತ ಮತ್ತು ನಮ್ಮ ಮಾವದಿರಲ್ಲ ತಬಲಾ ಹೊಡಿಯೋದು. ನಮ್ಮ ತಾತ ಹಾರ್ಮೋನಿ ಮಾಸ್ಟ್ರು, ಯಾರೋ ಚೋಡಾಚಾರ್ ಅಂತ, ಅವರು ಹರಿಕತೆ ದಾಸರು. ನನಗೆ ನಮ್ಮ ಮಾವಂದ ಸೋದರ ಮಾವನ ಚಾಲು ಅಂತಾರಲ್ಲ, ನಮ್ಮ ತಂದೆ ಕಡೆ ಒಬ್ಬರು ಇಲ್ಲ, ಹರಿಕತೆ ಕೇಳೋರೇ ಇಲ್ಲ ನಮ್ಮ ತಂದೆ ಕಡೆ. ಇಲ್ಲಿ ಕಲೆ ಅನ್ನೋದು ನಮ್ಮ ತಾಯಿ ಕಡೆ ಜಾಸ್ತಿ. ಸೂಪರ್. ಅವರು ಹರಿಕತೆ ಮಾಡಿದಾಗ ನಮಗೇನು ಅಂದರೆ ನಮ್ಮ ಮಾವ ಒಂದು ನಾಟಕ ಅದೇ ಬಂದು ಮಾಡು ಅನ್ನೋರು. ಮಾಡಿ ಅಲ್ಲಿಂದ ಕಲೆ ಒಲ್ದು ಬಂತು.
ಸೊ ಹಿಂಗೆ ಹಬ್ಬ ನೀವು ಬನ್ನಿ, ನಿಮ್ಮ ಕಲೆ ಅದಲ್ವ ರಂಗೋಲಿ ಬಿಡೋದು, ಬುಡಿ ನೋಡೋದು. ಅದು ಆಮೇಲೆ ಅಚ್ಚೆ ಲಾಸ್ಟ್ ಬಂದಿದೆ, ಅಚ್ಚೆ ಬಂದಿದಂತೆ ಅಂಟಿಸ್ಬಿಟ್ಟು ಹೋಗೋದಂತೆ. ಈಗೆಲ್ಲ ಪೇಪರ್ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಟಿಶ್ಯೂ ಪೇಪರಲ್ಲಿ ಹಿಂಗೆ ಹಿಡಿದ್ಬಿಟ್ಟು ಮನೆ ಮುಂದಕ್ಕೆ ಹಿಂಗೆ ಅಂಟಿಸ್ಬಿಟ್ಟು ಹಬ್ಬ 5 ದಿನ ಅರಿಯಲ್ಲ. ಹಂಗಾಗುತ್ತೆ ಕತೆ. ಅವ್ರ ಮನೆ ನೀಟಾಗಿ ಕಸ ಗುಡಿಸಿ ಒರೆಸ್ಲಿ, ನಾವು ರಂಗೋಲಿ ಹಾಕೋಣ. ಡನ್. ಇದು ಓಕೆನಾ? ಅದೇ ನಾನು ಒರೆಸಿದ್ರೆ ಸ್ಪೆಲ್ಲಿಂಗ್ ಕೇಳಿ ತಪ್ಪಾಗುತ್ತೆ, ನಾನು ಒರೆಸೋದು ತಪ್ಪಾಗುತ್ತೆ. ಅದಕ್ಕೆ ಲಕ್ಷ್ಮೀ ರೂಪದಲ್ಲಿರೋ ಒಬ್ಳು ಅಮ್ಮನ್ನ ಇದು ವೈಫು ಅಲ್ಲಲ್ಲ ಹೇಳಿ, ವೈಫು ವೈಫಲ್ಲ, ಮನೆ ಕೆಲ್ಸಕ್ಕೆ ಬರೋದವಮ್ಮ. ಓಕೆ, ಮನೆ ಕೆಲ್ಸಕ್ಕೆ ಬಂದು ಪಾಪ ಎಲ್ಲ ಗುಡಿಸಿ ಎಲ್ಲ ತೊಳೆದು ರಂಗೋಲಿ ಬಿಟ್ಟು ಗ್ಯಾಸ್ ಗೀಸ್ ಎಲ್ಲ ಸೀಟಿ ಅಡುಗೆ ಮಾಡ್ಬಿಟ್ಟು ಹೋಯ್ತಾಳೆ. ಅವಳನ್ನ ವೈಫು ಅಂದ್ರೆ ಅವಳ ಗಂಡ ನಾಯಿ ಹೊಡೆದಂಗೆ ಹೊಡಿತಾನೆ ಅಷ್ಟೇ.